ಹೊಲೆಯರು ಮಾದರು ರಾಜರು. ಪಾಠ 4. ನೇಗಿಲ ಒಡೆಯರು ನೇಗಿಲ ಹೊಡೆಯುವ ಅರಸರು. ಪಾಠ 4. ನೇಗಿಲ ಹೊಡೆಯರು ನೇಗಿಲ ಹೊಡೆಯುವ ಅರಸರು. ಕರುನಾಡ ಹಳ್ಳಿಗರಲ್ಲಿ ಅರ ಎಂದರೆ ನೇಗಿಲು ಎಂಬ ಅರ್ಥವಿದೆ. ಕಡಸಗಳನ್ನ ಅರಕ್ಕಟ್ಟಿ ಬಾಳ್ತಾವನಿ ಎಂಬ ಮಾತು ಮಾಳವದಲ್ಲಿ ಕೇಳಿಬರುತ್ತದೆ. ಈ ವಾಕ್ಯದ ಅರ್ಥ, ಕರುಗಳನ್ನು ನೇಗಿಲಿಗೆ ಕಟ್ಟಿ ನನ್ನ ಬಾಳು ನಡೆಸುತ್ತಿದ್ದೇನೆ. ಇಲ್ಲಿ ಅರಕ್ಕಟ್ಟಿ ಎಂಬ ಪದದಲ್ಲಿ ನೇಗಿಲು ಎಂಬ ಅರ್ಥ ಒಡ ಮೂಡಿದೆ. ಹಾಗೆಯೇ ಆರಂಭಗಾರನ ತಂದು ಕಟ್ಟದಲ್ಲ ನಾ ಯಾ ಐಭೋಗ ಕಂಡನು. ಮಾಳವ ರೈತನ ಮಗಳು ತನ್ನ ತಂದೆಗೆ ಹೇಳುವ ಈ ಮಾತನ್ನು ಗಮನಿಸೋಣ. ಈ ವಾಕ್ಯದ ಅರ್ಥ, ವ್ಯವಸಾಯ ಮಾಡಿಕೊಂಡಿರುವವನನ್ನು ಕರೆತಂದು ನನಗೆ ನೀನು ಮದುವೆ ಮಾಡಿಸಿರುವೆ, ನಾನು ಯಾವ ವೈಭೋಗವನ್ನು ಕಾಣುವೆ. ಆರಂಭ ಎಂಬ ಪದವು ಸಹ ನೇಗಿಲು ಹೊಡೆಯುವ ಕೆಲಸ ಅಥವಾ ವ್ಯವಸಾಯದ ಕೆಲಸ ಎಂಬಂತೆ ಹುಟ್ಟಿದೆ. ಅರ ಎಂಬ ಪದವೇ ಅರಸ ಎಂಬ ಪದದ ಮೂಲ. ಆರಂಭಗಾರ ಎಂದರೆ ಒಂದು ಅರ್ಥದಲ್ಲಿ ಅರಸನೇ ಆಗುತ್ತಾನೆ. ಅರಸರ ಭಾಷೆ ವ್ಯವಸಾಯಗಾರರ ಭಾಷೆ, ಹೊಲೆಯರ ಭಾಷೆ. ಈ ಅರವೀಡಂ ಎಂಬ ಭಾಷೆ ವಿಜಯನಗರ ಸಾಮ್ರಾಜ್ಯವನ್ನಾಳಿದ ರಾಜ ಮನೆತನಗಳಲ್ಲಿ ಅರವೀಡು ಮನೆತನವೂ ಒಂದು. ಅದು ಸಹ ವ್ಯವಸಾಯ ಮಾಡಿಕೊಂಡಿದ್ದವರ ಮನೆತನ. ಅರವೀಡು ಮನೆತನ ಹೊಲೆಯರ ಮನೆತನ. ಧನ್ಯವಾದಗಳು.